Hello everyone, welcome to my YouTube channel Vlog Life Kannada. ಸೊ ಈ ಒಂದು ಯಾವುದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಮಾಮೂಲಿ ಯಾವುದೇ ರೀತಿ ಇದು ವ್ಲಾಗ್ ಅಲ್ಲ, ಆದರೆ ಈ ವಿಡಿಯೋ ಮಾಡೋದಕ್ಕೆ ತುಂಬಾ ಬೇಜಾರಾಗ್ತಿದೆ. ಯಾಕಂದರೆ ಈ ಒಂದು ವಿಡಿಯೋ ನೋಡ್ಕೊಂಬನ್ನಿ, ಸೊ ನಿಮ್ಗೆ ಕಂಪ್ಲೀಟಾಗಿ ಅದು ಯಾವುದ್ರ ಬಗ್ಗೆ ಅನ್ನೋದು ಗೊತ್ತಾಗುತ್ತೆ. ಏನ್ರೋ ಬಂದಿದೆ ಈ ಹೆಣ್ಮಕ್ಳಿಗೆಲ್ಲ. ಈ ವಿಡಿಯೋದಲ್ಲಿ ಕಾಣಿಸ್ತಾ ಇರೋ ಚೂತಿಯ ನನ್ನ ಮಗ ಏನ್ ಮಾಡಿದಾನೆ ಅಂತ ಹೇಳಿದ್ರೆ, ಒಬ್ಬ ಮಗುವನ್ನ 3 ವರ್ಷದ ಮಗು, ಎಳೆ ಮಗು ಗುರು, ಆ ಮಗುವನ್ನ ತನ್ನ ತಂದೆ ಕೆಲ್ಸಕ್ಕೆ ಹೋಗಿರ್ಬೇಕಾದ್ರೆ ಚಾಕ್ಲೇಟ್ ಕೊಡಿಸ್ತೀನಿ ಬಾ ಅಮ್ಮ ಅಂತ ಕರ್ಕೊಂಡೋಗಿ ಆ ಮಗುವನ್ನ ರೇಪ್ ಮಾಡಿ ಕಲ್ಲುಗಳಲ್ಲಿ ಯಾವ ತರ ಚಚ್ಚಿದ್ದೇನೆ ನೋಡ್ಗುರು, ಇಲ್ಲಿ ಹಾಕಿದ್ದೀನಿ, ನಿಮ್ಗೆ ಕಾಣಿಸ್ತಾ ಇದೆ. ಇಂತಹ ಕೇಸುಗಳು ಬೇರೆ ದೇಶದಲ್ಲಿ ಏನಾದ್ರೂ ಆಗಿದ್ರೆ, ಚೈನಾದಲ್ಲಿ, ಜಪಾನಲ್ಲಿ, ಜರ್ಮನಿದಲ್ಲಿ, ಅಮೆರಿಕದಲ್ಲಿ ಆಗಿದ್ರೆ ಅಲ್ಲಿ ಡೈರೆಕ್ಟ್ ಆಗಿ ಎನ್ಕೌಂಟರ್ ಮಾಡ್ಬಿಡ್ತಾರೆ. ಯಾಕಂತ ಹೇಳಿದ್ರೆ ಅದು ಡೆವಲಪ್ ಕಂಟ್ರೀಸ್. ಅದೇ ತರ ನಾರ್ತ್ ಕೊರಿಯಾದಲ್ಲಿ, ಆಫ್ರಿಕಾದಲ್ಲಿ ಅಲ್ಲಾದ್ರೂ ಎನ್ಕೌಂಟರ್ ಮಾಡ್ಬಿಡ್ತಾರೆ. ನಮ್ಮ ಭಾರತ ದೇಶಕ್ಕೆ ಏನ್ರೋ ಬಂದಿದೆ, ಇಂಥ ನನ್ನ ಮಕ್ಕಳನ್ನ, ಇಂಥ ಚೂತ್ಯ ನನ್ನ ಮಕ್ಕಳನ್ನ ಎನ್ಕೌಂಟರ್ ಮಾಡಿ ಸಾಯಿಸ್ರು. ಅವಾಗ ನನ್ನ ಭಾರತ ದೇಶ ಎಷ್ಟೋ ಡೆವಲಪ್ಡ್ ಆಗ್ತದೆ. ಇದು ಚೇಂಜ್ ಆಗ್ಬೇಕಾಗಿರೋದು ನಾವಲ್ಲ, ನಮ್ಮ ಲಾ ಸಿಸ್ಟಮ್ ಚೇಂಜ್ ಆಗ್ಬೇಕು. ಪ್ರತಿಯೊಬ್ಬ ಹುಡುಗಿಗೂ ಒಂದೇ ಒಂದ್ ಮಾತು ಹೇಳ್ತೀನಿ ನೋಡಿ, ನೀ ಬೆಳಿಬೇಕಾದ್ರೆ ತಿಳ್ಕೋಬೇಕಾಗಿರೋದು ABCD ಅಲ್ಲ. ಗನ್ ಯಾವ ತರ ಇಟ್ಕೋಬೇಕು, ಮುಚ್ಚ ಯಾವ ತರ ಇಟ್ಕೋಬೇಕು, ಚಾಕುನ್ ಯಾವ ತರ ಇಟ್ಕೋಬೇಕು, ಯಾವ ತರ ಚುಚ್ಚಬೇಕು, ಯಾವ ತರ ಶೂಟ್ ಮಾಡ್ಬೇಕು ಅನ್ನೋದು ಕಲ್ತ್ಕೊಳ್ಳಿ. ಯಾರಾದ್ರೂ ಈ ತರ ಬಂದ್ರೆ ಡೈರೆಕ್ಟ್ ಆಗಿ ಶೂಟ್ ಮಾಡ್ಬಿಡಿ, ಚುಚ್ಚಿಬಿಡಿ. ಆಗ ನನ್ನ ಭಾರತ ದೇಶ ಎಷ್ಟೋ ಡೆವಲಪ್ ಆಗ್ತದೆ. ಸೊ ನೋಡಿದ್ರಲ್ಲ, ಈ ಒಬ್ಬ ಬ್ರದರು ಅದ್ರ ಬಗ್ಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ವಿಡಿಯೋ ಮಾಡಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ. ಆ ಬ್ರದರ್ಗೆ ನನ್ನ ಒಂದು ವ್ಲಾಗ್ ಲೈಫ್ ಕನ್ನಡ ಚಾನಲಿಂದ ನಿಜವಾಗ್ಲೂ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ. ಈ ವಿಡಿಯೋಯಿಂದ ಇನ್ನಷ್ಟು ಜನಗಳಿಗೆ ತಲುಪ್ಸೋಕ್ಕೆ ಇವರು ತುಂಬ ಒಳ್ಳೆಯ ಕೆಲಸನ ಮಾಡ್ತಿದ್ದಾರೆ. ಆ ಬ್ರದರ್ಗೆ ನನ್ನ ಕಡೆಯಿಂದ ತುಂಬಾ ಅಭಿನಂದನೆಗಳು. ದಯವಿಟ್ಟು ಆದಷ್ಟು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬರೂ ಕೂಡ ಈ ಒಂದು ವಿಡಿಯೋನ ತಿಳ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಯಾವ ರೀತಿ ಒಬ್ಬ ಅವನಿಗೆ ಆ ವ್ಯಕ್ತಿ ಹೆಸರು ಹೇಳೋದಕ್ಕೆ ಅವಮಾನ ಆಗ್ತಿದೆ, ಆ ಥರ ಒಂದು 3 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಸೊ ತುಂಬಾ ಬೇಜಾರಾಗ್ತಿದೆ. ನಮ್ಮ ದೇಶ ಯಾವ ರೀತಿ ಮುಂದೆ ಹೋಗ್ತಿದೆ ಅನ್ನೋದೇ ಗೊತ್ತಾಗ್ತಿಲ್ಲ. ಎಸ್ಪೆಷಲಿ ಇವಾಗ ಹೇಗಾಗ್ಬಿಟ್ಟಿದೆ ಅಂತಂದರೆ, ಹೆಣ್ಮಕ್ಳು ಹುಟ್ಟೋದೇ ತುಂಬ ಭಯ. ಯಾಕಂದರೆ ಆ ತಂದೆ ತಾಯಿಗಳು ಹೆಣ್ಮಕ್ಳು ಯಾಕೆ ಬೇಕು ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಯಾಕಂದರೆ ಹೆಣ್ಮಗು ಮೇಲೆ ಇರೋ ಒಂದು ಕೀಳಿರಿಮೆ ಅಲ್ಲ, ನಾಳೆ ದಿನ ನನ್ನ ಮಗುಗೆ ಈ ಒಂದು ಸಮಾಜದಲ್ಲಿ ಯಾವ ರೀತಿ ರಕ್ಷಣೆ ಇದೆ ಅನ್ನೋದು ಭಯದಿಂದ ತಂದೆ ತಾಯಿಗಳು ಇತ್ತೀಚೆಗೆ ಹೆಣ್ಮಕ್ಳೇ ಬೇಡ ಅನ್ನೋ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಸೊ ತುಂಬಾ ಭಯ ಆಗ್ತಿದೆ. ಯಾಕಂದರೆ ಬೇರೆ ದೇಶದಲ್ಲಾದರೆ ಆ ಥರ ವ್ಯಕ್ತಿಗೆ ತಕ್ಕವಾದ ಒಂದು ಶಿಕ್ಷೆ ಕೊಡ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಯಾವುದೇ ರೀತಿಯ ಒಂದು ಕಠಿಣ ಶಿಕ್ಷೆ ಇಲ್ಲ. ಆದಷ್ಟು ಗೌರ್ಮೆಂಟ್ ಏನು ಮಾಡಬೇಕು, ಇಂತಹ ಒಂದು ಕಚಡ ಲೋಫರ್ ವ್ಯಕ್ತಿಗಳನ್ನ ನಿಜವಾಗ್ಲೂ ಜೀವ ಸಹಿತ ಬಿಡಬಾರ್ದು. ಯಾಕಂದರೆ ಒಂದು 3 ವರ್ಷದ ಕಂದಮ್ಮನ್ನು ಕೂಡ ಇವರು ಕಾಮುಕರಾಗಿ ಬಳಸ್ಕೊತಿದ್ದಾರೆ ಅಂದರೆ ಅವ್ರಿನೆಂಥ ವ್ಯಕ್ತಿ ಅಂತಲೇ ನಾವು ಹೇಳ್ಬೋದು. ಸೊ ಆದಷ್ಟು ನಾವು ಹೆಣ್ಮಕ್ಳಿರೋ ಮನೆಗಳಲ್ಲಿ ಏನು ಮಾಡಬೇಕು, ಹೆಣ್ಮಕ್ಳಿಗೆ ಸೆಲ್ಫ್ ಡಿಫೆನ್ಸ್ನ ನಾವು ಕಳಿಸ್ಬೇಕು. ಅಂದರೆ ಯಾವುದೇ ರೀತಿ ನಾವು ಅಕ್ಕಪಕ್ಕದಲ್ಲಿ, ಅಂದರೆ ನಮಗೆ ಗೊತ್ತಿರೋ ವ್ಯಕ್ತಿಗಳನ್ನ ಬಿಟ್ಟು ಬೇರೆ ವ್ಯಕ್ತಿಗಳ ಜೊತೆ ಯಾವ ರೀತಿ ಹೆಣ್ಣು ಮಕ್ಕಳು ಎಸ್ಪೆಷಲಿ ವರ್ತನೆ ಮಾಡಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ತಿಳಿಸ್ಕೊಡ್ಬೇಕಾಗುತ್ತೆ. ಇಲ್ಲ ಅಂದರೆ ತುಂಬಾ ಕಷ್ಟ. ಯಾಕಂದರೆ ಪೇರೆಂಟ್ಸ್ಗಳು ಎಷ್ಟು ಹೆಚ್ಚಾಗಿ ನೋಡಿಕೊಂಡ್ರು ಹೆಣ್ಮಕ್ಳು ಈ ಥರ ಒಂದು ಕೃತ್ಯಗಳು ನಮ್ಮ ಭಾರತದ ಎಲ್ಲ ರಾಜ್ಯಗಳಲ್ಲೂ ಕೂಡ ನಡೀತಾ ಇರುತ್ತೆ. ಸೊ ಹೆಣ್ಮಕ್ಳ ಮೇಲೆ ಒಂದು ಹಲ್ಲೆ ಅನ್ನೋದು ಯಾವುದೇ ಕಾರಣಕ್ಕೂ ನಿಲ್ತಾ ಇಲ್ಲ. ಸೊ ಈ ಒಂದು ಸೋಷಿಯಲ್ ಅವೇರ್ನೆಸ್ ವಿಡಿಯೋ ಮಾಡೋಣ ಅಂತಲೇ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈ ವ್ಯಕ್ತಿಗೆ ಆದಷ್ಟು ತಕ್ಕವಾದ ಒಂದು ಶಿಕ್ಷೆ ಆಗಲೇಬೇಕು. ಯಾಕಂದ್ರೆ ಅವಾಗಾದ್ರೂ ಆ ಒಂದು ತಂದೆ ತಾಯಿಗಳಿಗೆ ತಮ್ಮ ಮಕ್ಕಳ ಮೇಲಿನ ಒಂದು ದೌರ್ಜನ್ಯ ಆಗಿರೋದನ್ನ ಅಟ್ಲೀಸ್ಟ್ ಒಂದು ಸ್ವಲ್ಪ ಪ್ರಮಾಣವಾಗಿ ನಾವು ಇದು ಮಾಡ್ಬೋದು. ಎಷ್ಟು ಕಚಡ ಜನಗಳಂತಂದರೆ, ಒಂದು 3 ವರ್ಷದ ಕಂದಮ್ಮನು ಕೂಡ ಬಿಟ್ಟಿಲ್ಲ. ತುಂಬಾ ಬೇಜಾರಾಗುತ್ತೆ. ಈ ಒಂದು ವಿಡಿಯೋ ನೋಡ್ತಿದ್ದೆ ಕಣ್ಣಲ್ಲಿ ನೀರು ಬರುತ್ತೆ. ಸೊ ನಾವು ಹೆಣ್ಮಕ್ಳಿರೋ ಒಂದು ಮನೆಗಳಲ್ಲಿ ಪೇರೆಂಟ್ಸ್ಗಳು ಆದಷ್ಟು ಸ್ವಲ್ಪ ಹುಷಾರಾಗಿ ಮಕ್ಕಳನ್ನ ನೋಡ್ಕೋಬೇಕು. ಮತ್ತು ಬ್ಯಾಡ್ ಟಚ್ ಆಗಿ ಗುಡ್ ಟಚ್ ಪ್ರಮುಖವಾಗಿ ಅದು ಪ್ರತಿಯೊಂದು ತಂದೆ ತಾಯಿ ತಮ್ಮ ಹೆಣ್ಮಕ್ಳಿಗೆ ಕಲಿಸ್ಲೇಬೇಕು. ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲದೆ ಗಂಡು ಮಕ್ಳಿರೋ ಮನೆಗಳಲ್ಲೂ ಕೂಡ ತಂದೆ ತಾಯಿಗಳು ಅವ್ರಿಗೆ ಯಾವ ರೀತಿ ಹೆಣ್ಮಕ್ಳನ್ನ ನೋಡಬೇಕು, ಯಾವ ರೀತಿ ಮಾತಾಡಬೇಕು ಅಂತ ಕಲಿಸ್ಕೊಡ್ಬೇಕು. ಯಾಕಂದರೆ ಬರೀ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ಇದು ಗಂಡು ಮಕ್ಳುಗಳು ಇರೋ ಒಂದು ಪೇರೆಂಟ್ಸ್ಗಳಿಗೂ ಕೂಡ ಈ ಒಂದು ವಿಡಿಯೋ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ತಮ್ಮ ಗಂಡು ಮಕ್ಳಿಗೆ ಒಳ್ಳೆ ಸಂಸ್ಕಾರ ಹಾಗೆ ಯಾವ ರೀತಿ ಕಲಿಸಿದ್ರೆ ಈ ರೀತಿ ಯಾವುದೇ ಕಾರಣಕ್ಕೂ ಕೂಡ ಆಗೋದಿಲ್ಲ. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಒಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಸೊ ಥ್ಯಾಂಕ್ ಯು ಸೋ ಮಚ್.